ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ನಗುಮುಖದ ಒಡೆಯ ದ್ರಾಕ್ಷಿ ರಸ ನಿಗಮ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಹೊರಮಠದಲ್ಲಿ ಈ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ದೇವರು ಅವರಿಗೆ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ನೀಡಿ ಅಂತ ಕಾರ್ಯಕರ್ತರು ಹಾಗೂ ಮುಖಂಡರು ದೇವರಲ್ಲಿ ಪ್ರಾರ್ಥಿಸಿದರು. ನಂತರ ವಾಲ್ಮೀಕಿ ಪುತ್ಥಳಿಗೆ ಹೂವಿನ ಹಾರ ಹಾಕಿ ವಾಲ್ಮೀಕಿ ವೃತ್ತದಲ್ಲಿ ಪಟಾಕಿ ಸಿಡಿಸುವ ಮೂಲಕ ಕೇಕ್ ಕತ್ತರಿಸಿ ಹಾಗೂ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಅದನಂತರ ಅಂಬೇಡ್ಕರ್ ಕಾಲೋನಿಗೆ ಆಗಮಿಸಿ ಅಂಬೇಡ್ಕರ್ ವೃತ್ತದ ನಾಮಫಲಕದ ಮುಂಭಾಗ ಹೂವಿನ ಹಾರ ಹಾಕುವ ಮೂಲಕ ಯೋಗೇಶ್ ಬಾಬು ಅವರಿಗೆ ಜಯಕಾರವನ್ನು ಕೂಗಲಾಯಿತು. ಇದು ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಬಸವರಾಜ್ ಅವರು ಮಾತನಾಡಿದರು. ಇನ್ನು ನಾಯಕನಹಟ್ಟಿ ಹೋಬಳಿಯ ಕರ್ನಾಟಕ ರೈತ ಸಂಘ ಹಸಿರು ಸೇನೆಯ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಮೀಸೆ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ನಾಯಕನಹಟ್ಟಿ ಹೋಬಳಿಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹೋಬಳಿ ಅಧ್ಯಕ್ಷ ಜೋಗಿಹಟ್ಟಿ ಮಂಜುನಾಥ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹೊಸಹಳ್ಳಿ ತಿಪ್ಪೇಸ್ವಾಮಿ, ಪ್ರವೀಣ್, ಪಟ್ಟಣ ಪಂಚಾಯತ್ ಸದಸ್ಯ ಕೆ ತಿಪ್ಪೇಸ್ವಾಮಿ, ಮುತ್ತಯ್ಯ ತಿಪ್ಪೇಶ್, ರಾಘವೇಂದ್ರ, ಮಲ್ಲೂರಳ್ಳಿ ಪ್ರಸನ್ನ ಕುಮಾರ್, ನೇರಲಗುಂಟೆ ದುರ್ಗೇಶ್, ನವೀನ್ ಮತ್ಕರಿ, ಪಾಪಣ್ಣ, ಕೆ ಮಂಜುನಾಥ್, ಗೌಡಗೆರೆ ಮಂಜುನಾಥ್, ಮಹದೇವಪುರ ಬಸಣ್ಣ, ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ, ಭೀಮಗೊಂಡನಹಳ್ಳಿ ಯುವ ಮುಖಂಡ ಮಹಾಂತೇಶ್, ಚೌಡಗೆರೆ ರಾಜು, ಪಾಲಯ್ಯ ಹಾಗೂ ಕೆರೆಯಾಗಳಹಳ್ಳಿ ತಿಪ್ಪೇಶ್, ದುರ್ಗೇಶ್, ಮಾಜಿ ಸೈನಿಕ ಬೋಸೆ ರಂಗಸ್ವಾಮಿ, ಕಾಮರಾಜ್, ಭೀಮನ್ಕೆರೆ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ನ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ, ಮಹಾಯುದ್ಧ ನ್ಯೂಸ್. ಅಡ್ಡ ಬಂದ್ಬಿಟ್ಟ ಹೋಗ ಮಾರಾಟ ಇದು ಬೇಡದಂತದೆ. ಎಲ್ಲ ಆಗುತ್ತೆ ಅನ್ನೋ ವಿಷಯ ಇನ್ನೂ ಸ್ವಲ್ಪ ಸರ್ವ ಜನಾಂಗದ ನಾಯಕ ಡಾಕ್ಟರ್ ಬಿ ಯೋಗೇಶ್ ಬಾಬಣ್ಣನವರಿಗೆ, ಯೋಗೇಶ್ ಬಾಬಣ್ಣವರಿಗೆ, ದಲಿತ ನಾಯಕ ಯೋಗೇಶ್ ಬಾಬಣ್ಣವರಿಗೆ, ಕಾಂಗ್ರೆಸ್ ಮುಖಂಡ ದಲಿತ ಯೋಗೇಶ್ ಬಾಬಣ್ಣವರಿಗೆ, ಯುವ ಕಣ್ಮಣಿ ಯೋಗೇಶ್ ಬಾಬು ಅವರಿಗೆ, ಕ್ಷೇತ್ರದ ಶಾಸಕರಿಗೆ, 2028 ಮುಂದಿನ ಶಾಸಕ ಯೋಗೇಶ್ ಬಾಬುಗೆ, ನಮ್ಮ ಯುವ ಕಣ್ಮಣಿ ಮತ್ತು ಎಲ್ಲ ಸರ್ವ ಜನಾಂಗಕ್ಕೂ ನಮ್ಮ ಯುವ ಕಣ್ಮಣಿ ಆಗಿರ್ತಕ್ಕಂಥ ಯೋಗೇಶ್ ಬಾಬು ಅವರು 43ನೇ ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಜನಾಂಗದವರು ನಮ್ಮ ಮುಂದಿನ 2028ರಲ್ಲಿ ಶಾಸಕರಾಗಿ ಆಯ್ಕೆ ಆಗಬೇಕಂತ ಎಲ್ಲ ಜನಾಂಗಕ್ಕೂ ಯುವ ಕಣ್ಮಣಿಗೂ ಹೆಚ್ಚಿನ ಆಸಕ್ತಿ ಇದೆ. ಇಡೀ ನಮ್ಮ ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೂ ಹೆಸರಾದಂಥ ಯೋಗೇಶ್ ಬಾಬು ಅವರಿಗೆ ಮುಂದಿನ ದಿನದಲ್ಲಿ ಟಿಕೆಟ್ ಕೊಟ್ಟು ಶಾಸಕರನ್ನಾಗಿ ಮಾಡಬೇಕಂತ ಎಲ್ಲ ಯುವ ನಾಯಕರೆಲ್ಲ ಮುಖಂಡರು ಎಲ್ಲ ಸೇರಿರ್ತಾರೆ. ಅವರಿಗೆ ಒಳ್ಳೆಯದಾಗಂತ ಎಲ್ಲ ಪರವಾಗಿ ಜನರ ಪರವಾಗಿ ನಾವು ಸಮರ್ಥವಾಗಿ ಕೇಳಿಕೊಂಡು ನಮ್ಮ ಸರ್ಕಾರ ಅವರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಲಿ ಅಂತ ಸರ್ಕಾರಕ್ಕೂ ವರದಿ ಹೋಗ್ಲಿ ಅಂತ ನಾವು ದಯಮಾಡಿ ಎಲ್ಲರಿಗೂ MLA ಮಾಡಬೇಕಾದ್ರೆ ಎಲ್ಲರ ಪರವಾಗಿ
ಶಿರಸಿ ಎಂಬ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದ ನಮ್ಮ ಡಾಕ್ಟರ್ ಯೋಗೇಶ್ ಬಾಬಣ್ಣ ಅವರ ಮೇಲೆ ಇರಲಿ ಅಂತ ಹೇಳ್ತಾ ಈ ದಿನ ನಾವು ನಾಯಕೇಟಿ ಹೋಬಳಿ ಘಟಕದ ಎಲ್ಲ ಯೋಗೇಶ್ ಬಾಬಣ್ಣ ಅಭಿಮಾನಿಗಳ ಬಳಗದಿಂದ ಅವರ ಹುಟ್ಟುಹಬ್ಬವನ್ನು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಹೊರಮಠದಲ್ಲಿ ಅತ್ಯಂತ ಶ್ರೇಷ್ಠತೆಯಿಂದ ಸರಳವಾಗಿ ವಿಶೇಷ ಪೂಜೆ ಸಲ್ಲಿಸಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಣೆ ಮಾಡುವುದರ ಮುಖಾಂತರ ಅವರ 43ನೇ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಈ ನಮ್ಮ ಯೋಗೇಶ್ ಬಾಬಣ್ಣನವರಿಗೆ ಕರ್ನಾಟಕ ದ್ರಾಕ್ಷರಸಿ ಮಂಡಳಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷರಾಗಿ ನೇಮಕ ಮಾಡಿದ ನಮ್ಮ ಸರ್ಕಾರದಲ್ಲಿ ಮುಂದಿನ ದಿನದಲ್ಲಿ ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಯುವಕರ ಕಣ್ಮಣಿ, ಬಡವರ ಬಂಧು, ದಲಿತರ ಆಶಾ ಕಿರಣ ಆಗಿ ಹೊರಹೊಮ್ಮಿರತಕ್ಕಂಥ ನಮ್ಮ ಯೋಗೇಶ್ ಬಾಬಣ್ಣನವರು ಮುಂದಿನ ದಿನದಲ್ಲಿ ನಮ್ಮೆಲ್ಲರ ಪಾಲಿನ ಶಾಸಕರಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ನಾವು ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಸರಳ ರೀತಿಯಲ್ಲಿ ಆಚರಿಸ್ತೇವೆ ಅಂತ ಕೇಳ್ಕೊಳ್ತಿದ್ದೀವಿ. ಇವತ್ತು ನಮ್ಮ ನಾಯಕನಹಟ್ಟಿ ಹೋಬಳಿಯ ಸಮಸ್ತ ಡಾಕ್ಟರ್ ಬಿ ಯೋಗೇಶ್ ಬಾಬು ಅಣ್ಣನವರ ಹುಟ್ಟುಹಬ್ಬವನ್ನು ಭರ್ಜರಿಯಾಗಿ ಅದ್ಧೂರಿಯಾಗಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸುವ ಮೂಲಕ ಭರ್ಜರಿಯಾಗಿ ದಲಿತ ನಾಯಕ, ದಲಿತ ಸೂರ್ಯ, ಯುವಕರ ಕಣ್ಮಣಿ ಡಾಕ್ಟರ್ ಬಿ ಯೋಗೇಶ್ ಬಾಬು ರವರ ಹುಟ್ಟುಹಬ್ಬವನ್ನು ನಾವು ಅದ್ಧೂರಿಯಾಗಿ ಆಚರಿಸಿ ಇವತ್ತು ನಾವೆಲ್ಲ ನಾಯಕನಹಟ್ಟಿ ಹೋಬಳಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಯೋಗೇಶ್ ಬಾಬಣ್ಣನವರ ಒಂದು ಸ್ಥಾನಮಾನವನ್ನು ಗುರುತಿಸಿ ಸರ್ಕಾರ ಒಳ್ಳೊಳ್ಳೆ ಹುದ್ದೆಗಳನ್ನು ನೀಡಲಿ, ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ, ರಾಜಕಾರಣದಲ್ಲಿ ಅವರ ಒಂದು ಚಾಪು ಇಡೀ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ನಮ್ಮ ಕಣ್ಮಣಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಯೋಗೇಶ್ ಬಾಬಣ್ಣನವರನ್ನು ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಗುರುತಿಸಿ ಅವರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟು ಮುಂದಿನ ಬಾರಿ ಅವರು ಶಾಸಕರಾಗುತ್ತಾರೆಂಬ ಒಂದು ಆಶಾಭಾವನೆಯನ್ನು ಪ್ರತಿಯೊಬ್ಬ ಯುವಕರು ಹಾಗೂ ಈ ಪ್ರತಿಯೊಬ್ಬ ಮಹಿಳೆಯರು, ನಾಗರಿಕರು, ಸಾರ್ವಜನಿಕರು, ರೈತರು ಇವತ್ತು ಎಲ್ಲ ಒಂದು ಜಾತಕ ಪಕ್ಷಿ ಅಂತ ಕಾಯ್ತಿದ್ದಾರೆ. ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರನ್ನ ಶಾಸಕರಾಗಿ ಕಾಣಬೇಕಂತ ನಾವು ಇಡೀ ನಮ್ಮ ನಾಯಕನಹಟ್ಟಿ ಹೋಬಳಿ ಪರವಾಗಿ ನಾವು ಕೇಳ್ಕೊತಾ ಇದ್ವಿ. ಧನ್ಯವಾದಗಳು. ಡಾಕ್ಟರ್